ಯತ್ನಾಳ್ ಬಾಯಿ ಬಂದ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಜನನೇ ಹೊಡಿತಾರೆ. ರಾಜಕೀಯದ ಬಗ್ಗೆ ಮಾತಾಡ್ಲಿ, ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾನ್ರಿ? ಯತ್ನಾಳ್ ಬಾಯಿ ಮುಚ್ಕೊಂಡು ತಪ್ಪಾಗಿದ್ರೆ ಸರಿ, ಇಲ್ದಿದ್ರೆ ಜನ ಹೊಡಿತಾರೆ, ಬಾಯಿ ಹೊಡಿತಾರೆ. ರಾಜಕೀಯದ ಬಗ್ಗೆ ಮಾತಾಡಿ ವೈಯಕ್ತಿಕವಾಗಿ ಯಾಕೆ ಮಾತಾಡ್ತಾನ್ರಿ ಅವನು? ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ನವರ್. ಹೆಂಡತಿಗೆ ಟಿಕೆಟ್ ಕೊಡ್ಸೋಕ್ಕಾಗಿಲ್ಲ, 2A ಮೀಸಲಾತಿ ಕೊಡಿಸ್ತಾನನ್ರಿ ಅವನು ಅಂತ ಅವರು ವಾಗ್ದಾಳಿ ನಡೆಸಿದ್ರು. ಕಿಡಿಕಾರಿ, ನಿಮ್ಮ ಮುಖ್ಯಮಂತ್ರಿಗಳಿದ್ರಲ್ಲಪ್ಪ, ಕೈ ಮೇಲೆ ಆಣೆ ಮಾಡಿದ್ರಲ್ಲ, ಇವನೆಲ್ಲಿ ಹೋಗಿದ್ದಂತೆ, ಸದನಲ್ಲಿ ಪ್ರಮಾಣ ಮಾಡಿದ್ರಲ್ಲ, ಓ ಕೇಳು. ಇವನೇನು ಪಂಚಮಸಾಲಿ ಮೀಸಲಾತಿ ಚೆಂಡಿನ ಬಗ್ಗೆ ಮಾತಾಡ್ತಾನ? ನಮ್ಮ ಪಕ್ಷದ ಬಗ್ಗೆ ನಾನು ಟಿಕೆಟ್ ಕೇಳಿದೆ ನನ್ನ ಹೆಂಡತಿಗೆ, ತಪ್ಪೇನು? ಪಕ್ಷದ ನಿರ್ಧಾರ ಅದು. ನೀನಾಗಪ್ಪ ವೈಯಕ್ತಿಕವಾದಂಥ ವಿಚಾರ ಇಲ್ಲಿ ಕಿದಿಕ್ತೀಯ ಅಂತ ಹೇಳಿ ಕಾಶ್ಯಪ್ನವರು ಖಾರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊಂತ ಹೇಳ್ರಿ ಅವನಿಗೆ. ಇವನೇನು ಚೆಂಡು ಮಾತಾಡ್ತಾನೆ ನಮ್ಮ ಪಕ್ಷದ ಬಗ್ಗೆ? ನನಗೆ ಬೇಕಾಗಿತ್ತು, ನಾನು ಟಿಕೆಟ್ ಕೇಳಿದ್ದೆ, ಪಕ್ಷದ ನಿರ್ಣಯ. ಇವನಿಗೆಲ್ಲ ಮಾಡೈತೇನು ಪಕ್ಷ? ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನು ಕೇಳಾಕಿನ ನಾವೇನು ಇವ್ನು ಕೊಂಕಳದಂಗೆ ಕೂಸ. ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ, ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊತಾರೆ. ಜನ ಏನು ಕೇಳ್ತಾರೆ, ಇವ್ನಿಗೆ ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ. ಏನು ಇವನು ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂತೀವನ? ವೈಯಕ್ತಿಕ ಯಾಕೆ ಮಾತಾಡ್ತಾನೆ ಇವ್ ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ. ನನ್ನ ಹೆಂಡತಿ ಬಗ್ಗೆ ಟಿಕೆಟ್ ಬಗ್ಗೆ ಮಾತಾಡೋದು 2A ಇವನೇನು ಹರಿದ್ನಂತೆ. ಇವ್ರು ಮುಖ್ಯಮಂತ್ರಿ, ಇವ್ರ ಸರ್ಕಾರ ಇದ್ದಾಗ ಕೊಡಿಸ್ತೀನಿ ಅಂತ ಹೇಳ್ದವನಲ್ಲ, ಹರಿದಿದ್ದೇನೆ ಇವನು. ಅದನ್ನ ಹೇಳ್ರಿ, 2D 2C ಕೊಡ್ತಾರ ಇವತ್ತು? ಕೊಡಿಸಂತ ಹೇಳ್ರಿ. ತಾಕತ್ತಿದ್ರೆ ಇವ್ನಿಗೆ ಸರ್ಟಿಫಿಕೇಟು ತಹಸೀಲ್ದಾರ್ ಕಚೇರಿಯಲ್ಲಿ. ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಮಾತಾಡಕ್ಕೆ ಬರ್ತಂತ ಮಾತಾಡೋದಲ್ಲ. ಅವನೇನು ಚೆಂಡು ಕೊಡಿಸಿದ್ನಂತ ಇವನೇ ಇದ್ದಾನೆ, ಇವ್ನು ಮುಖ್ಯಮಂತ್ರಿನೇ ಇದ್ದಲ್ಲ. ತಾಯಿ ಮೇಲೆ ಪ್ರಮಾಣ ಮಾಡಿದಾಗ ಎಲ್ಲಿ ಹೋಗಿದ್ದೀವ? ಸದನದಾಗ ಪ್ರಮಾಣ ಮಾಡಿದ ಒಬ್ಬ ಮುಖ್ಯಮಂತ್ರಿ ಯಡಿಯೂರಪ್ಪನಂತ ಕೇಳ್ಕೊಂತ ಹೇಳ್ರಿ ಅವನಿಗೆ. ಇವನೇನು ಚೆಂಡು ಮಾತಾಡ್ತಾನೆ ನಮ್ಮ ಪಕ್ಷದ ಬಗ್ಗೆ? ನನಗೆ ಬೇಕಾಗಿತ್ತು, ನಾನು ಟಿಕೆಟ್ ಕೇಳಿದ್ದೆ, ಪಕ್ಷದ ನಿರ್ಣಯ. ಇವನಿಗೆಲ್ಲ ಮಾಡೈತೇನು ಪಕ್ಷ? ಇವನೇನೋ ಸ್ವಲ್ಪ ಸ್ಟಾರ್ ಕ್ಯಾಂಪೇನ್ ಮಾಡಿದ ತಕ್ಷಣ ಬಾಯಿ ಹರಿದು ಬಿಟ್ರೆ ಇವ್ನು ಕೇಳಾಕಿನ ನಾವೇನು ಇವ್ನು ಕೊಂಕಳದಂಗೆ ಕೂಸ. ಇವ್ನಿಗೆ ಬಾಯಿ ಬಂದ್ ಮಾಡಿದ್ರೆ ಸರಿ, ಇದೇ ರೀತಿ ಮಾತಾಡಿದ್ರೆ ಬಾಯಿ ಹೊಡಿಸ್ಕೊತಾರೆ. ಜನ ಏನು ಕೇಳ್ತಾರೆ, ಇವ್ನಿಗೆ ಬಾಯಿ ಹೊಡಿತಾರೆ ಬರೋಬ್ಬರಿ ಒಂದು ದಿವಸ. ಏನು ಇವನು ಬಾಯಿ ಬಿಟ್ಟಂಗೆಲ್ಲ ಮಾತಾಡ್ಸ್ಕೊಂಡು ಕುಂತೀವನ? ವೈಯಕ್ತಿಕ ಯಾಕೆ ಮಾತಾಡ್ತಾನೆ ಇವ್ ತಾಕತ್ತಿದ್ರೆ ರಾಜಕೀಯ ವಿಷಯದ ಬಗ್ಗೆ ಮಾತಾಡಲಿ. ನಾನು